ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಬೀದರ್ ಜಿಲ್ಲಾ ಘಟಕದ ಅಧ್ಯಕ್ಷರಾದ ವೆಂಕಟೇಶ್ ಕುಲಕರ್ಣಿ ಅವರ ನೇತೃತ್ವದಲ್ಲಿ ಬೀದರ್ನಲ್ಲಿ ನೂತನ ಪದಾಧಿಕಾರಿಗಳ ಅಭಿನಂದನಾ ಸಮಾರಂಭ ಹಾಗೂ ನೂತನ ಕಚೇರಿ ಉದ್ಘಾಟನೆ ಹಮ್ಮಿಕೊಂಡಿದ್ದು, ಕಚೇರಿ ಹಾಗೂ ಕಾರ್ಯಕ್ರಮ ಉದ್ಘಾಟಿಸಿ ರಾಜ್ಯಾಧ್ಯಕ್ಷರು ಎಸ್ ರಘುನಾಥ್ ಅವರು ಮಾತನಾಡಿ, ನೂತನ ಪದಾಧಿಕಾರಿಗಳಿಗೆ ಇವತ್ತು ಸನ್ಮಾನಿಸಿ ಅವರಿಗೆ ಜವಾಬ್ದಾರಿ ನೀಡಿ ಫೋಟೋ ಐಡೆಂಟಿ ಕಾರ್ಡ್ ವಿತರಣೆ ಮಾಡಲಾಗಿದೆ. 5 ತಿಂಗಳ ಹಿಂದೆ ನಡೆದ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಚುನಾವಣೆಯಲ್ಲಿ ಬೀದರ್ನಲ್ಲಿ ಕೇವಲ 117 ಜನ ಮಾತ್ರ ಸದಸ್ಯರಿದ್ದರು. ಆದರೆ ವೆಂಕಟೇಶ್ ಕುಲಕರ್ಣಿ ಅವರ ನೇತೃತ್ವದಲ್ಲಿ ಅವರು ಅಧ್ಯಕ್ಷರಾದ ಬಳಿಕ 730ಕ್ಕೂ ಅಧಿಕ ನೂತನ ಸದಸ್ಯರನ್ನ ಮಾಡಿದ್ದಾರೆ. ಅದಕ್ಕೆ ಅವರಿಗೆ ಶುಭಾಶಯ ತಿಳಿಸುವುದಾಗಿ ಹೇಳಿದರು. ಕಳೆದ 5 ತಿಂಗಳಲ್ಲಿ ರಾಜ್ಯದಲ್ಲಿ ಸುಮಾರು 10,000ಕ್ಕೂ ಅಧಿಕ ಹೊಸ ಸದಸ್ಯರನ್ನ ಮಾಡಿದ್ದೇವೆ. ಈ ಮೂಲಕ 50 ಲಕ್ಷ ಸದಸ್ಯತ್ವ ಹಣ ಬಂದಿದೆ. ಬ್ರಾಹ್ಮಣ ಸಮುದಾಯದಲ್ಲಿ ಬಹಳಷ್ಟು ಜನ ಆರ್ಥಿಕವಾಗಿ ಹಿಂದಿರುವ ಕಾರಣ ಸಮುದಾಯದ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ಆರೋಗ್ಯ ಸೇವೆಗಾಗಿ, ಶಿಕ್ಷಣ ಸೇವೆಗಾಗಿ ಸೇರಿದಂತೆ ಸಮುದಾಯದ ಅಭಿವೃದ್ಧಿಗಾಗಿ ಮೂಲ ಸಂಗ್ರಹ ನಿಧಿ ಮಾಡುವ ಉದ್ದೇಶ ಹೊಂದಿದ್ದು, ಕಳೆದ 5 ತಿಂಗಳಲ್ಲಿ 1,40,00,000 ಹಣ ಡೆಪಾಸಿಟ್ ಮಾಡಿದ್ದೇವೆ. ಸ್ವಂತ ಖರ್ಚಿನಲ್ಲಿ ಕಚೇರಿ ನವೀಕರಣ ಕೂಡ ಮಾಡಲಾಗಿದೆ ಎಂದು ತಿಳಿಸಿದರು. ಈಗ ಜಾತಿ ಜನಗಣತಿ ನಡೆಯುತ್ತಿದ್ದು, ಬ್ರಾಹ್ಮಣ ಸಮುದಾಯದವರು ಕೂಡ ಈ ಜಾತಿ ಜನಗಣತಿಯಲ್ಲಿ ಭಾಗವಹಿಸಿ, ಆದರೆ 2 ಅಂಶಗಳನ್ನು ಮಾತ್ರ ತಿಳಿಸುವುದಾಗಿ, ಧರ್ಮ ಹಿಂದೂ ಎಂಬುದಾಗಿ ಹಾಗೂ ಜಾತಿ ಬ್ರಾಹ್ಮಣ ಎಂಬುದಾಗಿ ನಮೂದಿಸಿ ಎಂದರು. ಇದಕ್ಕೆ ಹೊರತುಪಡಿಸಿ ಬೇರೆ ಯಾವುದೇ ತಮ್ಮ ವೈಯಕ್ತಿಕ ವಿಷಯಗಳನ್ನು ನಮೂದಿಸಬೇಡಿ ಎಂದು ಈ ಮೂಲಕ ಕರೆ ನೀಡಿದರು. ಬ್ರಾಹ್ಮಣರು ಸರ್ಕಾರದ ಸವಲತ್ತು ಸೌಕರ್ಯಗಳಿಂದ, ಮುಖ್ಯವಾಗಿ ಮೀಸಲಾತಿಯಿಂದ ವಂಚಿತರಾಗಿದ್ದು, ಹಾಗಾಗಿ ಸಮುದಾಯದ ಹಿತಾಸಕ್ತಿಗಾಗಿ, ಹಿತದೃಷ್ಟಿಯಿಂದ ಸಮುದಾಯದ ಬೇಕು ಬೇಡಗಳ ಬಗ್ಗೆ ಸರ್ಕಾರದ ಗಮನಕ್ಕೆ ತರುವುದಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿ ಮನವಿ ಪತ್ರ ಸಲ್ಲಿಸುವುದಾಗಿ ತಿಳಿಸಿದರು. ರಾಜ್ಯ ಉಪಾಧ್ಯಕ್ಷರು ಹಾಗೂ ಬೀದರ್ ಜಿಲ್ಲಾಧ್ಯಕ್ಷರು ವೆಂಕಟೇಶ್ ಕುಲಕರ್ಣಿ ಅವರು ಮಾತನಾಡಿ, ಇವತ್ತು ಬ್ರಾಹ್ಮಣ ಸಮುದಾಯದವರು ಹಿರಿಯರು ಸಂಘಟಿತರಾಗುವ ಮೂಲಕ ಸಮುದಾಯದ ಶಕ್ತಿ ಪ್ರದರ್ಶನ ಮಾಡಿದ್ದಾರೆ. ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ 45,000ಕ್ಕೂ ಅಧಿಕ ಹಾಗೂ ಬೀದರ್ ತಾಲೂಕಿನಲ್ಲಿ 15,000, ದಕ್ಷಿಣದಲ್ಲಿ 10,000 ಸಮುದಾಯದ ಜನಸಂಖ್ಯೆ ಇದೆ. ಬ್ರಾಹ್ಮಣ ಸಮುದಾಯಕ್ಕೆ ಇಲ್ಲಿ ನಿವೇಶನ ಇಲ್ಲ. ಹಾಗಾಗಿ ಬೂಡಾ ಅಧ್ಯಕ್ಷರು ಜಾಬ್ ಶೆಟ್ಟಿಯವರಿಗೆ ಮನವಿ ಮಾಡಿದ್ದು, ಅವರಿಂದ ಒಳ್ಳೆಯ ಸ್ಪಂದನೆ ದೊರಕಿದ್ದು, 10 ತಿಂಗಳೊಳಗಾಗಿ ಒಂದು ಸಮುದಾಯಕ್ಕಾಗಿ ನಿವೇಶನ ದೊರಕಿಸಿಕೊಡುವುದಾಗಿ ಸಕಾರಾತ್ಮಕ ಸ್ಪಂದನೆ ನೀಡಿದ್ದಾರೆ ಎಂದು ತಿಳಿಸಿದರು. ಇದೇ ವೇಳೆ ರಾಮರಾವ್ ಕುಲಕರ್ಣಿ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ, ನಮ್ಮ ಸಮುದಾಯಕ್ಕೆ ಯಾವುದೇ ಮೀಸಲಾತಿ ಇಲ್ಲ. ನಮ್ಮ ಹಕ್ಕಿಗಾಗಿ ನಾವು ಇವತ್ತು ಹೋರಾಟ ಮಾಡುವ ಅಗತ್ಯ ಇದೆ. ಸರ್ಕಾರ ಯಾವುದೇ ಆಗಿರಲಿ, ನಮ್ಮ ಹಕ್ಕನ್ನ ಸರ್ಕಾರದ ಮುಂದೆ ಇಡಬೇಕಾಗಿದೆ. 30-40 ವರ್ಷದ ಹಿಂದಿರುವ ಮೀಸಲಾತಿ ಈಗ ನಮಗಿಲ್ಲ. ಹಾಗಾಗಿ ಸರ್ಕಾರ ಈಗ ಜಾತಿ ಜನಗಣತಿ ಮಾಡ್ತಾ ಇದ್ದು, ಬ್ರಾಹ್ಮಣ ಸಮುದಾಯದ ಬೇಕು ಬೇಡಗಳ ಬಗ್ಗೆ ಈಗಾಗಲೇ ರಾಜ್ಯ ಅಧ್ಯಕ್ಷರು ಸರ್ಕಾರದ ಗಮನಕ್ಕೆ ತರುವ ಪ್ರಯತ್ನ ಮಾಡಿದ್ದಾರೆ. ಇದರ ಜೊತೆಗೆ ನಾವುಗಳು ಕೂಡ ಆಯಾ ತಾಲೂಕು ಜಿಲ್ಲೆಗಳಲ್ಲಿ ಸಮುದಾಯದ ಬೇಡಿಕೆಗಳ ಬಗ್ಗೆ ಇರುವ ಮನವಿ ಪತ್ರವನ್ನ ಸರ್ಕಾರಕ್ಕೆ ಸಲ್ಲಿಸಬೇಕು ಎಂದು ತಿಳಿಸಿದರು. ಇದೇ ವೇಳೆ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಕರ್ನಾಟಕ ಸರ್ಕಾರ ಬೆಂಗಳೂರಿನ ಅಧ್ಯಕ್ಷರಾದ ಎ ಜಯಸಿಂಹ ಅವರು ಮಾತನಾಡಿ, ಬ್ರಾಹ್ಮಣ ಸಮುದಾಯಕ್ಕಾಗಿ ಸರ್ಕಾರದಿಂದ ಇರತಕ್ಕಂಥ ಸೌಕರ್ಯಗಳ ಬಗ್ಗೆ ಎಲ್ಲರ ಗಮನಕ್ಕೆ ತಂದರು. ಇದೇ ಕಾರ್ಯಕ್ರಮದಲ್ಲಿ ರಾಜ್ಯಾಧ್ಯಕ್ಷರು ಹಾಗೂ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರಾದ ಎ ಜಯಸಿಂಹ ಅವರಿಗೆ ವಿಶೇಷ ರೀತಿಯಲ್ಲಿ ಸನ್ಮಾನಿಸಿ ನೆನಪಿನ ಕಾಣಿಕೆ ನೀಡಿ ಗೌರವಿಸಲಾಯಿತು. ಜೊತೆಗೆ ಸಮುದಾಯದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ವೇದಿಕೆ ಮೇಲೆ ಸುಧಾಕರ್ ರಾವ್ ಪಾಟೀಲ್ ಅಧ್ಯಕ್ಷರು, ಗುರುರಾಜ ಸೇವಾ ಸಂಘ ಬೀದರ್, ಕೇಶವರಾವ್ ತಳಘಟ್ಕರ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ನರಸಿಂಹ ದೀಕ್ಷಿತ್ ಕಾರ್ಯದರ್ಶಿ, ಸತ್ಯನಾರಾಯಣ ಚಾರಿಟೇಬಲ್ ಟ್ರಸ್ಟ್ ಬೀದರ್ ಸೇರಿದಂತೆ ಇನ್ನಿತರರು ಇದ್ದರು. ಕಾರ್ಯಕ್ರಮದ ನಿರೂಪಣೆಯನ್ನ ದೇವದಾಸ್ ಜೋಶಿ ಅವರು ನಡೆಸಿಕೊಟ್ಟರು. ವೇದಿಕೆ ಕಾರ್ಯಕ್ರಮಕ್ಕೂ ಮುನ್ನ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಬೆಂಗಳೂರು ರಾಜ್ಯಾಧ್ಯಕ್ಷರಾದ ಎಸ್ ರಘುನಾಥ್ ಹಾಗೂ ಎ ಜಯಸಿಂಹ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಿಗೆ ಬೀದರ್ನ ಅಂಬೇಡ್ಕರ್ ವೃತ್ತದಿಂದ ವೇದಿಕೆ ಕಾರ್ಯಕ್ರಮದವರೆಗೂ ಬೈಕ್ ರ್ಯಾಲಿ ಮೂಲಕ ಸ್ವಾಗತ ಮಾಡಲಾಯಿತು. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಗೆ ಸನ್ಮಾನ್ಯ ಶ್ರೀ ರಘುನಾಥ್ ಅವರಿಗೆ, ಸನ್ಮಾನ್ಯ ಶ್ರೀ ಜಯಸಿಂಹ ಅವರಿಗೆ, BMSಗೆ ಗುಡಿಯದ ಹಚ್ಚಾರ ನೋಡ್ರಪ್ಪ. ಬ್ರಾಹ್ಮಣ ಸಮಾಜಕ್ಕೆ ಬ್ರಾಹ್ಮಣ ಸಮಾಜ ಆಯ್ತು.
ಫಸ್ಟ್ ಟೈಮ್ ಬ್ರಾಹ್ಮಣ ಸಭಾ ಆಗಿನ ಅಧ್ಯಕ್ಷ ಬಂದಿದೆ ಫಸ್ಟ್ ಟೈಮ್. ಅಮ್ಮ ಹಿಂದೆ ಬರೋದ್ರ ಇಲ್ಲ ಅದೇ ಯಾರು ಟೇಬಲ್ ಯಾರು ಮಹಾನ್ ಶ್ರೀರ್ವಂಚಸ್ವಮಾವಿಧಂ ಪಶುಂ ಬಹುಪುತ್ರರಾಮಂ ಶತಸಂವತ್ಸರಂ ದೀರ್ಘಾಯೋ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತದಯಾಳುವೇ ರಂಗೋ ತುಂಗತರಂಗಮಂಗಳಕರ ಅವರಿಗೆ ಸಮಸ್ತ ಬೀದರ್ ಸಮುದಾಯದ ಪರವಾಗಿ ಆತ್ಮೀಯವಾದ ಧನ್ಯವಾದಗಳನ್ನ ಮತ್ತು ತಮ್ಮೆಲ್ಲರೂ ಕೂಡ ಅವ್ರ ಜೊತೆ ಕೈ ಜೋಡಿಸಿ ನನ್ನನ್ನು ಆಯ್ಕೆ ಮಾಡಿದ್ದಕ್ಕೆ ಅನಂತ ಧನ್ಯವಾದಗಳನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಅವರು ಒಂದು ಮಾತು ಹೇಳಿದರು, ನಮ್ಮ ಬೀದರ್ ಜಿಲ್ಲೆಯಲ್ಲಿ 117 ಓಟ್ ಇದೆ. ಈ 117 ಓಟಲ್ಲಿ 100 ಓಟ್ ನಿಮಗೆ ಹಾಕಿಸ್ತೀನಿ ನೀವು ಗೆದ್ಕೊಂಡ್ಬಂದ್ರಿ ಅಂತ ಆಶೀರ್ವಾದ ಅಷ್ಟೇ ಮಾಡ್ತೀನಿ. ಆ ರೀತಿಯಲ್ಲಿ ಅವರು ನಮಗೆ ಒಂದು ಈ ಜಿಲ್ಲೆಯ ಸಹಕಾರ ಕೊಟ್ಟಂತ ಲೀಡರು. ಹಾಗಾಗಿ ಅವರ ಲೀಡರ್ಶಿಪ್ನ ನಾವು ಇವಾಗ ಈ ಸಭಾಂಗಣದಲ್ಲಿ ಕಾಣ್ತಾ ಇದ್ದೀವಿ. ಎಷ್ಟನ್ನು ನೀವು ಮೆಂಬರ್ಶಿಪ್ ಮಾಡಿ, ನಾನು ಬೀದರ್ ಜಿಲ್ಲೆಯಲ್ಲಿ ನಾನೊಂದು ಅಟ್ಲೀಸ್ಟ್ ಒಂದು 3,000 ರಿಂದ 5,000 ಮೆಂಬರ್ಶಿಪ್ ಮಾಡಿಸ್ತೀನಿ ಅಂತ ಒಂದು ಪಣ ತೊಡರು. ಇದರ ಮೊದಲನೇ ಸತಿಗೆ ಅವರು 2 ತಿಂಗಳಲ್ಲಿ ಬಂದರು. 2 ತಿಂಗಳು ಬರಲಿಲ್ಲ AKPMS ಕಡೆಗೆ. ಅದು ಅವತ್ತಿನ ದಿನ ಚುನಾವಣೆ ಗೆದ್ದಾಗ ನಮ್ಗೆಲ್ರಿಗೂ ಅಭಿಮಾನಪೂರ್ವವಾಗಿ ಕೆಲವು ಬಂದಿತ್ತು. ಆ ಸಂದರ್ಭದಲ್ಲಿ ಬಿಟ್ಟರೆ 2 ತಿಂಗಳು ಬರಲಿಲ್ಲ. 2 ತಿಂಗಳ ನಂತರ ಬಂದು ನಾವು ಬರ್ತಾ ಇದ್ದೀನಿ ನಿಮ್ಮನ್ನು ಭೇಟಿ ಮಾಡಬೇಕು ಅಂತ. ಇವತ್ತಿಗೆ 730 ಹೊಸ ಮೆಂಬರ್ಶಿಪ್ ಮಾಡಿದ್ದಾರೆ. ಮೊದಲಿದ್ದು 117 ಸುಮಾರು 800ಕ್ಕೂ ಹೆಚ್ಚು ಸದಸ್ಯರು ಇವತ್ತು ಬೀದರ್ ಜಿಲ್ಲೆಯಲ್ಲಿ ಇದ್ದಾರೆ. ಹಿಂದೆ ಇದ್ದದಕ್ಕೂ ಇವತ್ತಿಗೂ ಒಂದು ಪರಿಪೂರ್ಣ ಬದಲಾವಣೆ ತರಲಿಕ್ಕೆ ಇವರು ಒಂದು ಅವರದೇ ಆದ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹಾಗಾಗಿ ವೆಂಕಟೇಶ್ ಕುಲಕರ್ಣಿ ಅವರ ಲೀಡರ್ಶಿಪ್ ಮೆಚ್ಚಬೇಕಾದಂಥದ್ದು. ಇವತ್ತು ಬೆಳಗ್ಗೆ ನಮ್ಮನ್ನು ಬರಮಾಡಿಕೊಂಡಿದ್ದು, ನಮಗೆ ಉಪಹಾರ ವಿಧವಾದ ನಮ್ಮ ಜಿಲ್ಲಾಧ್ಯಕ್ಷರು ಇಲ್ಲಿ ನಮ್ಮ ಘಟಕ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಅಂತ ಹೇಳಿ ಒಂದು ಘಟಕದಲ್ಲಿ ಪ್ರಾರಂಭ ಆಗಿದೆ ಅಂತ ಹೇಳಿ ಮಾಡಿಬಿಟ್ಟಿದ್ದಾರೆ. ಆಫೀಸ್ ಕೂಡ ಮಾಡಿದ್ದಾರೆ. ಇದರ ಬಗ್ಗೆ ನಮ್ಮ ಜಿಲ್ಲಾ ಪ್ರತಿನಿಧಿಗಳು 2 ಸಭೆಯಲ್ಲೂ ಕೂಡ ಚರ್ಚೆ ಆಗಿದೆ. ಬೇರೆ ಬೇರೆ ಜಿಲ್ಲೆಯವರು ಕೂಡ ನಾವು ಈ ರೀತಿಯಾಗಿ ಜಿಲ್ಲಾ ಘಟಕಗಳನ್ನ ಪ್ರಾರಂಭ ಮಾಡಬೇಕು ಅಂತ ಹೇಳಿದಾಗ ನಮ್ಮಲ್ಲಿ ಒಂದು ತೊಂದರೆ ಇದೆ. ಅದನ್ನು ಮುಂದೆ ಇಡ್ತೀವಿ. ಅವರು ಕಾರ್ಯಕ್ರಮ ಮಾಡಿದರೆ ಅದಕ್ಕೆ ಏನು ಬೇಕು ಸೂಕ್ತ ಬದಲಾವಣೆ ತಂದುಕೊಡ್ಬೇಕು ಅಂತ ಕೂಡ ನಾನು ಅವ್ರ ಬೆಳಗ್ಗೆ ಮಾತನಾಡಿದ್ದೀನಿ. ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಬೈಲಾಗಳ ಪ್ರಕಾರ ನಾವು ಘಟಕಗಳನ್ನ ಓಪನ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಜಿಲ್ಲಾವಾರು ಘಟಕಗಳನ್ನ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ಹಾಗಾಗಿ ಈ ಬಹಳಷ್ಟು ಚರ್ಚೆಗಳು ನಡೆದಿರುತ್ತದೆ ಕಳೆದ ಒಂದು 5 ತಿಂಗಳಲ್ಲಿ. ಎಲ್ಲರೂ ಈ ನಮ್ಮ ಬೈಲಾ ಪ್ರಕಾರ 39 ಜನ ಜಿಲ್ಲಾ ಪ್ರತಿನಿಧಿಗಳು ಆಯ್ಕೆಯಾಗಿದ್ದಾರೆ. ಕೆಲವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ, ಕೆಲವರು ವಿರೋಧದ ಮಧ್ಯೆನೂ ಆಯ್ಕೆಯಾಗಿದ್ದಾರೆ. ಆದರೆ ಈ ಬೈಲಾವಿನಲ್ಲಿ ಯಾರು ಚುನಾವಣೆ ಗೆದ್ದು ಬರ್ತಾರೆ ಜಿಲ್ಲಾ ಪ್ರತಿನಿಧಿಗಳಾಗಿ ಅವ್ರ ಪಾತ್ರ ಏನು ಅನ್ನೋದನ್ನೇ ನಮ್ಮ ಬೈಲಾನಲ್ಲಿ ಹೇಳಿಲ್ಲ. ಈ 50 ವರ್ಷ ಯಾರೆಲ್ಲ ಈ ಕಷ್ಟಪಟ್ಟಿದ್ದಾರೆ, ಸಣ್ಣ ಸಣ್ಣ ಇಟ್ಟಿಗೆಗಳನ್ನ ಜೋಡಿಸ್ತಾ ಸಣ್ಣ ಸಣ್ಣ ಹಣಕಾಸಿನಿಂದ ಈ ಒಂದು ಸಂಸ್ಥೆನ ಕಟ್ಟಿ ಬಂದಿದ್ದಾರೆ. 12 ಅಧ್ಯಕ್ಷರು ಈ ಸಂಘ ಕಟ್ಟಲಿಕ್ಕೆ ಕೆಲಸ ಮಾಡಿದ್ದಾರೆ. ಹಿಂದೆ 74ರಿಂದ ಇಲ್ಲಿವರೆಗೆ 12 ಅಧ್ಯಕ್ಷರು ಸತತವಾಗಿ ಕೆಲಸ ಮಾಡಿ ಬಂದಿದ್ದಾರೆ. ಇದನ್ನು ಪ್ರಾರಂಭ ಮಾಡಿದವರು ನಿಮ್ಮೆಲ್ಲರಿಗೂ ಪರಿಚಯ ಇರತಕ್ಕಂಥ ಮಾಸ್ಟರ್ ಹಿರಣ್ಣಯ್ಯರವರು ಈ ಕಾರ್ಯಕ್ರಮ ಈ ಒಂದು ಸಂಘನ ಉದ್ಘಾಟನೆ ಮಾಡಿದಂಥವ್ರು.
ಅವರೆಲ್ಲರಿಗೂ ಕೂಡ ಈ ಸಂಘನ ಇಲ್ಲಿ ತನಕ ಕಟ್ಟಿ ಬೆಳೆಸಿರೋದಕ್ಕೆ ಅನಂತ ಅನಂತ ಧನ್ಯವಾದಗಳನ್ನು ಅಭಿನಂದನೆಗಳನ್ನು ನಾವು ತಿಳಿಸಲೇಬೇಕು. ನಾನು 13ನೇ ಅಧ್ಯಕ್ಷನಾಗಿ ಆಯ್ಕೆ ಆಗಿದ್ದೀನಿ. 13ನೇ ತಾರೀಕು ಏಪ್ರಿಲೇ ಆಯ್ಕೆ ಆಗಿದ್ದೀನಿ. 13ನೇ ಅಧ್ಯಕ್ಷ. ಇಲ್ಲಿ ವಿಶೇಷ ಏನು ಅನ್ನೋದು ವಾಸ್ತವಾಂಶ ಗೊತ್ತಿರಬೇಕು. ಯಾಕೆಂದ್ರೆ ಅನೇಕರು ಬ್ರಾಹ್ಮಣ ಸಮಾಜದ ಸದಸ್ಯರಾಗ್ತಾರೆ. ಆ ಕಾರಣಾಂತರದಿಂದ ಅವ್ರು ಜನರಲ್ ಬಾಡಿಗೆ ಬರೋಲ್ಲ. ಜನರಲ್ ಬಾಡಿಯಿಂದ ಬರುವಂತ ಪುಸ್ತಕಗಳನ್ನು ಯಾರು ಓದೋದು ಇಲ್ಲ. ಅದರಲ್ಲಿರೋ ಅಂಕಿಅಂಶಗಳೆಲ್ಲ ಬಹಳ ಬೋರಿಂಗ್ ಸಬ್ಜೆಕ್ಟ್, ನಮ್ಗೇನ್ ಬೇಕಾಗಿದೆ ಇದು ಅಂತ ಹೇಳಿ ಎಲ್ಲರೂ ಹೀಗೆ ಒಂದೆರಡು ಸತಿ ಸೇರಿಸಿ ತಗಡೆ ಬಿಟ್ಬಿಡ್ತಾರೆ. ಆದ್ರೆ 50 ವರ್ಷದ ಇತಿಹಾಸ ಇರ್ತಕ್ಕಂಥ ಈ ಸಂಸ್ಥೆಯಲ್ಲಿ ನಾವು ಎಲ್ಲಿದ್ದೀವಿ, ನಾವು ಯಾವ ಪರಿಸ್ಥಿತಿಯಲ್ಲಿದ್ದೀವಿ ಅಂತ ನಾವು ಈಗ ಬಂದು ಕೂತ್ಕೊಂಡ ಮೇಲೆ ಆ ಜಾಗದಲ್ಲಿ ಕೂತ್ಕೊಂಡಾಗ ನಮಗೆ ಗೊತ್ತಾಗ್ತದೆ. 5 ತಿಂಗಳಿಂದ ನಾವು ಈ ಜಾಗದಲ್ಲಿ ಬಂದು ಕೂತ್ಕೊಂಡಾಗ ನಾವು ನೋಡಿರುವಂಥದ್ದು ಏನು ಅಂದ್ರೆ, ಈ ಇತಿಹಾಸದ ಒಂದು ನಮ್ಮ ಬ್ರಾಹ್ಮಣ ಸಮಾಜದಲ್ಲಿ ಹಣಕಾಸಿನ ಕೊರತೆ ಇದೆ. ನಾವೇನು ಆರ್ಥಿಕವಾಗಿ ಸದೃಢರಾಗಿಲ್ಲ. ನಮ್ಮಲ್ಲಿ ಇರ್ತಕ್ಕಂಥದ್ದು ಅಂದ್ರೆ 13ನೇ ತಾರೀಕು ಏಪ್ರಿಲ್ ಏನ್ ಚುನಾವಣೆ ನಡೆದು 14ಕ್ಕೆ ನಾವು ಆಯ್ಕೆಯಾಗಿ ಬಂದ್ವಿ ಏಪ್ರಿಲ್ ಅಲ್ಲಿಂದ ನಾವು ತೆಗೆದು ನೋಡಿದ್ರೆ ಅದಕ್ಕೆ ಹಿಂದೆ ಇದ್ದದ್ದು ಕೇವಲ 6.25 ಕೋಟಿ ರೂಪಾಯಿ ಡೆಪಾಸಿಟ್ ಇದೆ ಮೊದಲನೇದು. ಅದರಿಂದ ಸುಮಾರು ಒಂದು 30 ಲಕ್ಷ ರೂಪಾಯಿ ಬಡ್ಡಿ ಬರ್ತದೆ. ಎರಡನೇದು ನಮ್ಮದೇ ಒಂದು ಗಾಯತ್ರಿ ಭವನ ಅಂತ ಸಭಾಭವನ ಇದೆ, ಅಲ್ಲಿಂದ ಒಂದು ಸ್ವಲ್ಪ ಇನ್ಕಮ್ ಬರುತ್ತೆ. ಮೂರನೇದು ಮಹಿಳಾ ಹಾಸ್ಟೆಲ್ ಕಟ್ಟಿದ್ದಾರೆ, ಅದರಿಂದ ಒಂದು ಸ್ವಲ್ಪ ಇನ್ಕಮ್ ಬರುತ್ತೆ. ಈ 3 ಇನ್ಕಮ್ ಸೇರಿಸಿದ್ರೆ ಎಲ್ಲ ಸೇರಿದ್ರು ಕೂಡ ನಮಗೆ ಒಂದು 40 ಲಕ್ಷ ರೂಪಾಯಿ ಅಷ್ಟು ಇನ್ಕಮ್ ಬರುತ್ತೆ. ಫಿಕ್ಸೆಡ್ ಇನ್ಕಮ್ ಇದೆ, ಫಿಕ್ಸೆಡ್ ಎಕ್ಸ್ಪೆಂಡಿಚರ್ ಇದೆ. ಹಾಗಾಗಿ ಹೊಸದಾಗಿ ಏನಾದರೂ ನಮ್ಮ ವೆಂಕಟೇಶ್ ಕುಲಕರ್ಣಿ ಅವರು ಒಂದು ಅರ್ಜಿ ಕೊಟ್ಬಿಟ್ರೆ, ಅಥವಾ ನಮ್ಮ ಕಲಬುರಗಿ ಪ್ರಮೋದ್ ದೇಶಪಾಂಡೆ ಅವರು ಜಿಲ್ಲಾ ಪ್ರತಿನಿಧಿ ಇದ್ದಾರೆ, AKPMS ನಾವು ಜಿಲ್ಲಾ ಪ್ರತಿನಿಧಿಗಳು ಅಧ್ಯಕ್ಷರೇ, ನಮ್ಮಲ್ಲಿ ಇವತ್ತು ಬಹಳ ತೊಂದರೆ ಇರತಕ್ಕಂಥ ಬ್ರಾಹ್ಮಣರಿದ್ದಾರೆ, ಅವ್ರು ಒಂದು 25,000 ರೂಪಾಯಿ ಚೆಕ್ ಬೇಕು, ನೀವು ಕಳಿಸ್ಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ 25,000 ರೂಪಾಯಿ ಚೆಕ್ ಕೊಡೋ ಸ್ಥಿತಿ ಇಲ್ಲ. ಕೊಡಬೇಕು ಅಂತ ಕೇಳ್ತಾರೆ, ಆದ್ರೆ ಆ ಪರಿಸ್ಥಿತಿ ಇಲ್ಲ. ಹೀಗಾಗಿ ವಾಸ್ತವಾಂಶ ಬೇರೆ ಇದೆ. ಇದರ ಜೊತೆಗೆ ನಮ್ಮಲ್ಲೇನು ಅಂತ ಹೇಳಿದ್ರೆ, ಒಂದು 2-3 ಅಲ್ಲ, ಒಂದು 4 ಬೇಡಿಕೆಗಳನ್ನ ಇಟ್ಕೊಂಡು ಈ 5 ತಿಂಗಳಲ್ಲಿ ಬರ್ತಾರೆ. ಜಿಲ್ಲಾವಾರು, ತಾಲೂಕುವಾರು, ಹೋಬಳಿವಾರು, ಗ್ರಾಮಸ್ಥರು ಎಲ್ಲರೂ ಕೂಡ ಆಯಾ ಭಾಗದಿಂದ ಬರ್ತಾರೆ. ಅವ್ರು ಬಂದು ಕೇಳುವಂಥದ್ದು ಏನು ಅಂದ್ರೆ, ಮೊದಲನೇದು ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ SLC, PUC, ಡಿಗ್ರಿ ಅಥವಾ ಇನ್ನೂ ಮೇಲ್ಪಟ್ಟು ಇದೆಲ್ಲದಕ್ಕೂ ನಮ್ಮ ಮಕ್ಕಳನ್ನ ಓದಿಸ್ಲಿಕ್ಕೆ ನಮ್ಮ ಹತ್ರ ಹಣಕಾಸಿನ ಕೊರತೆ ಇದೆ, ನಮ್ಮಲ್ಲಿ ದುಡ್ಡಿಲ್ಲ. ದಯವಿಟ್ಟು ನೀವು ಬ್ರಾಹ್ಮಣ ಸಂಘ ನೀವೇನ್ ಮಾಡ್ತೀರಾ, ನಮ್ಮ ಮಕ್ಕಳಿಗೆ ಎಷ್ಟು ಫೀಸ್ ಕಟ್ಟಕ್ಕೆ ಸಾಧ್ಯ ಇದೆ ಅಂತ ಮೊದಲನೇ ಅಪ್ಲಿಕೇಶನ್ ಹಿಡ್ಕೊಂಡ್ ಬರ್ತಾರೆ. ನಾನು ಕೂಡ ಮಾಡ್ತಿದ್ದೆ. ನಾನು ಇದು 2ನೇ ಬಾರಿ ಚೇರ್ಮನ್ ಆಗ್ತದೆ. ಹಿಂದೆ ನಾನು ಲಾಸ್ಟ್ ಸಿದ್ದರಾಮಯ್ಯ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ ಚಂದ್ರರಾಜ್ ಪ್ರಸಾದ್ ಚೇರ್ಮನ್ ಇದ್ದೆ. ನಾನು ಬಹಳ ಅತ್ಯಂತ ಹಿರಿಯ ರಾಜಕಾರಣಿ. ನಾನು ಮಾಣಿಕರಾವ್ ಪಾಟೀಲ್ ಇದ್ದಾಗ ನಾವೆಲ್ಲ ಗುಂಡೂರಾಯ ಆಶೀರ್ವಾದದಿಂದ ಈ ಮಟ್ಟಕ್ಕೆ ಬೆಳೆದರು. ಯಾಕಂತಂದ್ರೆ ಗುಂಡೂರಾಯ ನ್ಯಾಕ್ ನೆನೆಸ್ಬೇಕು ಅಂದ್ರೆ ಬ್ರಾಹ್ಮಣರಿಗೆ ಶಕ್ತಿ ಕೊಟ್ಟಿರ್ತಕ್ಕಂಥ ಒಬ್ಬ ಅವ್ರನ್ನ ನರಸಿಂಹರಾಯನ ಯಾಕೆ ನರಸಿಂಹರಾಯನ ಅಂತಂದ್ರೆ ಇವತ್ತು ದೇಶನ ಉಳಿಸಿದಂತ, ದೇಶ ವಿಶ್ವನ ಬಲಿಸಿದಂತ ಮಹಾನ್ ನಾಯಕ ನಮ್ಮ ನರಸಿಂಹರಾಯ. ಯಾಕೆಂತಂದ್ರೆ ಲಿಬರೇಷನ್ ತಂದು ಇವತ್ತು ನಾವು ಬ್ರಾಹ್ಮಣರು ಏನೇ ಮಾಡಿದ್ರು ಒಂದು ಸಮಾಜಕ್ಕೆ ಮಾಡಲ್ಲ, ನಮ್ಗೆಲ್ಲ ಇಡೀ ಸಮಸ್ತ ಲೋಕವನ್ನ ಕಾಪಾಡತಕ್ಕಂಥ ಒಂದು ಶಕ್ತಿ ಆದ್ರೆ ಅದು ಬ್ರಾಹ್ಮಣರಿಗೆ ಮಾತ್ರ ಅಂತ. ನಾನು ಯಾಕೆ ಉದಾಹರಣೆ ಹೇಳ್ತಿದ್ದೆ, ಅವ್ರು ನರಸಿಂಹರಾಯ ಏನಾದ್ರು ಲಿಬರೇಷನ್ ಬರೆದು ಹೋಗಿದ್ರೆ ನಮ್ಮ ಪರಿಸ್ಥಿತಿಯಿಂದ ದೇಶಕ್ಕೆ ಬರ್ತಾ ಅಧೋಗತಿ ಆಗ್ತದೆ. ಇವತ್ತು ನಾವು ಯಾವಾಗಲೂ ಬ್ರಾಹ್ಮಣರು ಉಪಕಾರ ಸ್ಮರಣೆ ಇರ್ತಕ್ಕಂಥ ಜನ ನಮ್ಗೆ ಯಾರು ಸಹಾಯ ಮಾಡುತ್ತೆ ಅವ್ರು ನೆನೆಸ್ತೀವಿ. ನಾವು ಯಾವತ್ತೂ ಕೂಡ ಪಾಸಿಟಿವ್ ಮೇಲೆ ಮಾತಾಡ್ಬೇಕು, ನೆಗೆಟಿವ್ ಮಾತಾಡಲೇಬಾರ್ದು. ನಾವು ಕೆಲವು ಸಲ ಬ್ರಾಹ್ಮಣರು ನೆಗೆಟಿವ್ ಮಾತಾಡ್ತಾರೆ, ಅದನ್ನು ನಾವು ಬಿಡಬೇಕು ಅಂತ ನಾನು ನಮ್ಮ ಕಳಕಳಿಯಿಂದ ಬಿಡ್ಕೊಳ್ತೀನಿ. ಯಾಕೆಂತಂದ್ರೆ ನಮ್ದು ಸಮಾಜ ಸಣ್ಣದು. ನಾವು ಇವತ್ತಿನ ವ್ಯವಸ್ಥೆಯಲ್ಲಿ ಎಲ್ಲೋ ಒಂದು ಕಡೆಗೆ ನಮ್ಮ ಗ್ರೇವ್ಯಾರ್ಡ್ ನಾವು ತೋಡ್ಕೊಳ್ತಾ ಇದ್ದೀವಿ. ಅಂದರೆ ಹಿರಿಯರು ತಂದೆ ಇವತ್ತು ನೋಡಿ ಮಕ್ಕಳು ಯಾರು ಬಂದು ನಮ್ಗೆ ಇಷ್ಟೆಲ್ಲ ಕಷ್ಟಪಟ್ಟು ನೀವು ಭಾಳ ಹಿರಿಯರು ವಾರದಲ್ಲಿ ನಾವು ಊಟ ಮಾಡಿ ಎಲ್ಲ ಮಾಡಿ ಮಕ್ಕಳು ಬೆಳೆಸಿ ಎಲ್ಲ ಮಾಡ್ತೀವಿ. ಇವತ್ತಿನ ದಿವಸ ಯಾರು ಬೇರೆಯವ್ರ ಪಾಲ ಆಗ್ತಾ ಇದೆ ನಮ್ಮ ಮಕ್ಕಳು. ನಮ್ಮ ಅದು ಅಂದ್ರೆ ಹೆಣ್ಣು ಹುಡುಗರು ಇರ್ಬೋದು, ಗಂಡು ಹುಡುಗರು ಇರ್ಬೋದು. ಮತ್ತೆ ಈ ನಮಗೆ
ಸಂಖ್ಯೆ ದೊಡ್ಡದು ಬೇಕಾಗಿಲ್ಲ, ಇರತಕ್ಕಂಥ ಸಂಖ್ಯೆ ಕೊನೆ ತನಕ ಉಳಿದು ಸಾಕು ಅಂತಕ್ಕಂಥದ್ದು ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಈಗ ನಾನು ಬ್ರಾಹ್ಮಣರ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷನಾಗಿ ಸುಮಾರು 1 ವರ್ಷ ಆಯಿತು. ಈ ನಮ್ಮಲ್ಲಿ 5 ಕಾರ್ಯಕ್ರಮಗಳಿದ್ದಾವೆ. ಮೊದಲನೇದು ಏನಪ್ಪ ಅಂತಂದ್ರೆ ಈ ಮೊನ್ನೆ ನಡೆದಂಥ ಈ ಏನು SSLC ಎಕ್ಸಾಮಿನೇಷನಲ್ಲಿ ಯಾವ ಒಂದು ಜಿಲ್ಲೆಯಲ್ಲಿ 3 ಜನ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಬೆಂಗಳೂರು ವತಿಯಿಂದ ಬೀದರ್ ಘಟಕ ವತಿಯಿಂದ ಇವತ್ತಿನ ನಮ್ಮ ಅಧ್ಯಕ್ಷರ ಅಭಿನಂದನಾ ಸಮಾರಂಭಕ್ಕೆ ಬಂದಿದ್ದಕ್ಕೆ ಈ ಸಮಾರಂಭ ಏರ್ಪಡಿಸಲಾಗಿತ್ತು. ಇಲ್ಲಿ ಎಲ್ಲ ನಮ್ಮ ಬ್ರಾಹ್ಮಣರು ಒಟ್ಟಾಗಿ ಸೇರಿ ನಮ್ಮ ಸಭೆಯನ್ನು ಯಶಸ್ವಿಗೊಳಿಸಿ ಮೊದಲ ಅಭಿನಂದನೆ ಗೊತ್ತುಪಡಿಸ್ತೇನೆ. ಮತ್ತು ನಮಗೆ ಎಲ್ಲ ನಮ್ಮ ಪದಾಧಿಕಾರಿಗಳು, ನಮ್ಮ ಹಿರಿಯರು ಎಲ್ಲ ಮಾರ್ಗದರ್ಶನದಿಂದ ಇವತ್ತು ಯಶಸ್ವಿಯಾಗಿ ನಾನು ಈ ಸಭೆಯನ್ನು ಮಾಡಿದ್ದೇನೆ. ಮತ್ತು ಯಾವುದೇ ಇದು ಇಲ್ಲದೆ ನಮ್ಮ ನಿಗಮದ ಅಧ್ಯಕ್ಷರು ಜಯಸಿಂಹರು ಮತ್ತು ನಮ್ಮ ರಾಜ್ಯಾಧ್ಯಕ್ಷರು ರಘುನಾಥ್ಜಿ ಬಂದು ನಮ್ಮ ಎಲ್ಲರಿಗೆ ಸಲಹೆ ಸೂಚನೆ ಕೊಟ್ಟಿದ್ದಾರೆ. ಅವರಿಗೆ ಅಭಿನಂದನೆ ಘೋಷಿಸ್ತೇನೆ. ನಮಸ್ಕಾರ. ವೆಂಕಟೇಶ್ ಕುಲಕರ್ಣಿ, ಜಿಲ್ಲಾ ಪ್ರತಿನಿಧಿ, ಅಖಿಲ ಕರ್ನಾಟಕ ಬ್ರಾಹ್ಮಣ ಸಮಾಜ. ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಜಿಲ್ಲಾ ಪ್ರತಿನಿಧಿ, ಚುನಾಯಿತ ರಾಜ್ಯ ಉಪಾಧ್ಯಕ್ಷ. 15,000 ಜನಸಂಖ್ಯೆ ಇದೆ ನಮ್ಮದು ಬ್ರಾಹ್ಮಣರ. 45,000 ಜಿಲ್ಲೆಯಲ್ಲಿ ಸರ್, ಜಿಲ್ಲೆಯಲ್ಲಿ 45,000. ಲೋಕಸಭೆ ಚುನಾವಣೆ 45,000 ನಮ್ದು ಮತದಾನ ಇದೆ. ಬೀದರ್ನಲ್ಲಿ 15,000. ಲೋಕಸಭೆ ಚುನಾವಣೆ ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿ, ಲೋಕಸಭೆಯಲ್ಲಿ 45,000 ನಮ್ಮ ಜನಸಂಖ್ಯೆ ಇದೆ ಬ್ರಾಹ್ಮಣರು. ಮತ್ತು ಇಲ್ಲಿ ಬೀದರ್, ಓನ್ಲಿ ಬೀದರ್ನಲ್ಲಿ 15, ಉತ್ತರದಲ್ಲಿ, ದಕ್ಷಿಣದಲ್ಲಿ 10 ಮತ್ತು 25, 20 ಆಲ್ ಓವರ್ ಜಿಲ್ಲೆ. ನಮ್ಮ ಬೇಡಿಕೆ ಅಂದರೆ ನಮ್ಮ ಬ್ರಾಹ್ಮಣ ಸಮುದಾಯಕ್ಕೆ ಇಲ್ಲಿ ಜಾಗ ಇಲ್ಲ. ಅದಕ್ಕೆ ಮೊನ್ನೆ DC ಅವರಿಗೆ ಒಂದು ಅಭಿನಂದನೆ ಕೊಟ್ಟು ಮೆಮೊರಂ ಕಟ್ಟಿ ಬಂದಿದ್ದೇನೆ. ಮತ್ತು ಜಾಬ್ ಶೆಟ್ಟಿ ಸಾಹೇಬರಿಗೆ, ಬೋರ್ಡ್ ಅಧ್ಯಕ್ಷರಿಗೆ ಒಂದು ಮೆಮೊರಂ ಕೊಟ್ಟಿದ್ದೇನೆ. ಅವರು ಎಲ್ಲರೂ ಸ್ಪಂದಿಸಿದ್ದಾರೆ ಮತ್ತು ಒಂದು 10 ತಿಂಗಳಲ್ಲಿ ಮಾಡಿಸ್ಕೊಡ್ತಾ ಅಂತಂದಿದ್ದಾರೆ. ಅವರಿಗೆಲ್ಲ ಧನ್ಯವಾದಗಳು. ಚುನಾವಣೆ ಆಗಿದೆ. ಈ ಚುನಾವಣೆಯಲ್ಲಿ ಜಿಲ್ಲಾ ಪ್ರತಿನಿಧಿಯಾಗಿ ನಮ್ಮ ವೆಂಕಟೇಶ್ ಕುಲಕರ್ಣಿಯವರು ಚುನಾಯಿತರಾಗಿದ್ದಾರೆ. ಅದಕ್ಕೆ ಅವರಿಗೂ ಕೂಡ ಮತ್ತೊಮ್ಮೆ ಅಭಿನಂದನೆ. ಈ ಸಂದರ್ಭದಲ್ಲಿ ನಾವು ಮೊದಲನೇದಾಗಿ ನಮ್ಮ ಬ್ರಾಹ್ಮಣ ಸಮಾಜದ ಇತಿಹಾಸವನ್ನು ಅವಲಂಬಿಸಿದಾಗ ನಾವು ಜಿಲ್ಲೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿದ್ದೇವೆ, ರಾಜ್ಯದಲ್ಲಿ ಲಕ್ಷ ಸಂಖ್ಯೆಯಲ್ಲಿದ್ದೇವೆ. ಆದರೆ ನಮ್ಮ ಮತದಾರ ಪಟ್ಟಿಯನ್ನು ಪರಿಶೀಲಿಸಿದಾಗ ಇಡೀ ಜಿಲ್ಲೆಯಾದ್ಯಂತ ಕೇವಲ 117. ಬೀದರ್ ಜಿಲ್ಲೆ, ಬೀದರ್ ತಾಲೂಕದಲ್ಲಿ ಕೇವಲ 65. ಇದು ಒಂದು ದೊಡ್ಡ ಸವಾಲು. ನಾವೆಲ್ಲರೂ ಕೂಡಿ ಇಂದು ಆತ್ಮಾವಲೋಕನ ಚಿಂತನೆ ಮಾಡಬೇಕಾಗಿದೆ. ಯಾಕೆ ಎಷ್ಟು ಕಡಿಮೆ ಸಂಖ್ಯೆಯಲ್ಲಿ ಜನ ಮತದಾರರಿಲ್ಲ ನಮ್ಮ ಹತ್ರ? ನಮ್ಮ ಅಧ್ಯಕ್ಷರು ಚುನಾಯಿತರಾದ ಕೂಡಲೇ ಮೊಟ್ಟ ಮೊದಲನೇದಾಗಿ ಈ ವಿಷಯವನ್ನು ತೆಗೆದುಕೊಂಡು, ನಾನು ಚುನಾವಣೆಯಲ್ಲಿ ಗೆದ್ದರೆ ಮೊಟ್ಟ ಮೊದಲನೇದಾಗಿ ನಾನು ಜಿಲ್ಲೆಯಾದ್ಯಂತ ನೋಂದಣಿ ಅಭಿಯಾನ, ಸದಸ್ಯತ್ವ ನೋಂದಣಿ ಅಭಿಯಾನ ಮಾಡ್ತೇನೆ. ಅದರ ಪ್ರಕಾರ ಮೊದಲನೇ ದಿವಸದಿಂದ ಈ ಅಭಿಯಾನವನ್ನು ಅವರು ಪ್ರಾರಂಭ ಮಾಡಿದರು. ಇದರ ಪರಿಣಾಮ ಇವತ್ತು ನಾವು ನೋಡ್ತಾ ಇದ್ದೇವೆ. ಜಿಲ್ಲಾ ಘಟಕ ನಿರ್ಮಾಣ ಆಗಿದೆ. ತಾಲೂಕಾ ಘಟಕ, ಎಲ್ಲ ತಾಲೂಕು ಘಟಕ, ಮೊದಲು ಯಾವುದೇ ತಾಲೂಕು ಘಟಕ ಇರಲಿಲ್ಲ. ಇವತ್ತು ಭಾರತಿ, ಅವರ ಅಶೋಕ ಕಲ್ಯಾಣ, ಚಿಕ್ಕುಪ್ಪ ಎಲ್ಲ ತಾಲೂಕುಗಳ ಘಟನೆ ಆಗಿದೆ. ಎಲ್ಲಕ್ಕ ದೊಡ್ಡ ಗೌರವ ಏನಿದ್ರೆ ನಮ್ಮ ಎಲ್ಲ ತಾಲೂಕಾ ಅಧ್ಯಕ್ಷರು, ಪದಾಧಿಕಾರಿಗಳು ಇವತ್ತ ಕಾರ್ಯಕ್ರಮದ ಮುಂಚೂಣಿಯಲ್ಲಿದ್ದಾರೆ. ಅದು ಸಭೆ ಬೇರಿದ್ದಾರೆ. ಮೊಟ್ಟ ಮೊದಲನೇ ಕೆಲಸ. ಎರಡನೇ ಕೆಲಸ, ನಾವು ಸಂಘಟನೆ ತೋರಿಸೋದು. ಇವತ್ತಿಷ್ಟು ಸಂಖ್ಯೆಯಲ್ಲಿ ಬಂದಿದ್ದೀವಿ. ಇದು ನಮ್ಮ ಸಂಘಟನೆಯ ಬಲ, ನಮ್ಮ ಒಗ್ಗಟ್ಟಿನ ಬಲ. ಒಬ್ಬ ಬ್ರಾಹ್ಮಣ, ಪ್ರತಿಯೊಬ್ಬ ಬ್ರಾಹ್ಮಣ ವೈಯಕ್ತಿಕವಾಗಿ ಶ್ರೇಷ್ಠನಾಗಿದ್ದಾನೆ. ಆದರೆ ಈ ಸಮಾಜವನ್ನು ಸೇರಿಕೊಂಡಾಗ ನಮ್ಮಲ್ಲಿ ಒಗ್ಗಟ್ಟಿನಲ್ಲಿ ಬಲವಿಲ್ಲ. ಎಲ್ಲರಿಗೂ ಗೊತ್ತು, ಒಗ್ಗಟ್ಟಿನಲ್ಲಿ ಬಲವಿದೆ. ಸಂಘಟನೆಯ ಶಕ್ತಿಯ ಹೋರಾಟಕ್ಕೆ ಹಾದಿ. ಆದರೆ ನಾವು ಯಾರೂ ಮಾಡ್ತಾ ಇಲ್ಲ. ನಾವು ವಾಟ್ಸಪ್ನಲ್ಲಿ ಬೇಕಾದಷ್ಟು ಕೊಡ್ತೇವೆ, ವಾಟ್ಸಪ್ ಇರುವಂತೇವೆ. ನಾವು ಬೇಕಾದಷ್ಟು ಮೇಲೆ ಮಾತಾಡ್ತೇವೆ.
ಅನಲಿಖಿತವಾಗಿ ವೇದಿಕೆ ಕೆಳಗಡೆ ಕೂತು ಸಾಕಷ್ಟು ಮಾತು ಹೇಳ್ತದೆ. ಆದರೆ ಸಮಾಜದ ಮಾತು ಬಂದಾಗ, ಸಂಘಟನೆ ಮಾತು ಬಂದಾಗ, ಅಭಿವೃದ್ಧಿ ಕೆಲಸ ಬಂದಾಗ ನಾವು ಯಾರೂ ಇಲ್ಲಿ ಬರುವುದಿಲ್ಲ. ಈ ಬಗ್ಗೆ ನಾವು ಆತ್ಮಾವಲೋಕನ ಈ ಸಂದರ್ಭದಲ್ಲಿ ಮಾಡಬೇಕಾಗಿದೆ. ಇದರ ಉದಾಹರಣೆ ಕೂಡ ನಮಗೆ ಈ ಸಂದರ್ಭದಲ್ಲಿ ಖುಷಿ. ಶುಚಿವರ್ತ ಜನವಾರ ಪ್ರಕರಣದಲ್ಲಿ ತಮಗೆಲ್ಲ ಗೊತ್ತು, ತಾವೆಲ್ಲ ಇಲ್ಲಿರುವ ಹೆಚ್ಚಿನ ಸಂಖ್ಯೆಯಲ್ಲಿ ಆ ಪ್ರತಿಭಟನೆ ಭಾಗವಹಿಸಿದ್ದೀರಿ. ಶುಚಿವರ್ತ ಜನವಾರ ಪ್ರಕರಣದಲ್ಲಿ ಸಿಇಟಿ ಪರೀಕ್ಷೆಯಲ್ಲಿ ಅವರು ಜನವಾರ ಪರೀಕ್ಷೆಯಾಗ ನಾವು ಜಿಲ್ಲೆಯಾದ್ಯಂತ ಹೋರಾಟ ಮಾಡಿ ಪ್ರತಿಭಟನೆಯನ್ನು ಮಾಡಿ ನಮ್ಮ ಬ್ರಾಹ್ಮಣ ಒಗ್ಗಟ್ಟನ್ನು ನಾವು